ನಮಸ್ಕಾರ, ವೆಲ್ಕಮ್ ಟು ಸ್ಪರ್ಧಾ ಅರಿವು. ಇವತ್ ನಾವು ASI 8 ಸೈಟ್ಗಳಿಗೆ ಪರ್ಮಿಷನ್ ಕೊಟ್ಟಿದೆ ತಮಿಳ್ನಾಡಲ್ಲಿ ಎಕ್ಸಾವೇಟ್ ಮಾಡಕ್ಕೆ. ಅವು ಯಾವ್ಯಾವ ಸೈಟ್ಗಳು ಅಂತ ನೋಡೋಣ. ಯಾಕಂದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಈ ತರ ASI ರಿಲೇಟೆಡ್ ಸೈಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಅದು ಏನ್ಶಿಯಂಟ್ ರಿಲೇಟೆಡ್ ಇರುತ್ತೆ. ಸೊ ಹಾಗಾಗಿ ಆ 8 ಸೈಟ್ಗಳು ಯಾಕೆ ಇಂಪಾರ್ಟೆಂಟ್ ಅನ್ನೋದು ಒಂದು ಕಡೆ ಬರುವಂತಹ ಪ್ರಶ್ನೆ. ಆದ್ರೆ ಇನ್ನೊಂದು ASI ರಿಲೇಟೆಡ್ ಕೂಡ ಕ್ವಶನ್ಸ್ ಬರುವ ಸಾಧ್ಯತೆ ಇರುತ್ತೆ. ಸೊ ಮೊದಲಿಗೆ ನಾವು ಆ 8 ಸೈಟ್ಗಳು ಯಾವುದು ಅಂತ ನೋಡೋಣ. ಅದಾದ್ಮೇಲೆ ASI ಬಗ್ಗೆ ಡೀಟೇಲಿಂಗ್ ಆಗಿ ಸ್ವಲ್ಪ ತಿಳ್ಕೊಳ್ಳೋಣ. ಆ 8 ಸೈಟ್ಗಳು ಯಾವುದು ASI ಪರ್ಮಿಷನ್ ಕೊಟ್ಟಿರೋದು ತಮಿಳ್ನಾಡಲ್ಲಿ ಅಂದ್ರೆ, ಮೊದಲನೇದಾಗಿ ಕಿಲಾದಿ ಅನ್ನುವಂತಹ ಒಂದು ಸೈಟ್. ಇದು ಅರ್ಬನ್ ಸೆಟಲ್ಮೆಂಟ್ ಇನ್ ವಗೈ ರಿವರ್ದು ಬೇಸನ್ ಅಲ್ಲಿ ಇರುವಂತಹ ಒಂದು ಅರ್ಬನ್ ಸೆಟಲ್ಮೆಂಟ್. ಎವಿಡೆನ್ಸ್ ಆಫ್ ತಮಿಳ್ ಬ್ರಾಹ್ಮಿ ಸ್ಕ್ರಿಪ್ಟ್ ಅಡ್ವಾನ್ಸ್ಡ್ ವಿತ್ ಡ್ರೈನೇಜ್ ಸಿಸ್ಟಮ್. ಅಂದ್ರೆ ಡ್ರೈನೇಜ್ ಸಿಸ್ಟಮ್ದು ಅಡ್ವಾನ್ಸ್ಡ್ ಇತ್ತು ಅನ್ನುವಂತಹ ಒಂದು ಎವಿಡೆನ್ಸ್ ಈ ಕಿಲಾದಿ ಅನ್ನುವಂತಹ ಒಂದು ಸೈಟ್ ಅಲ್ಲಿ ನಮ್ಗೆ ಸಿಕ್ಕಿದೆ. ಅದಾದ್ಮೇಲೆ ನೆಕ್ಸ್ಟ್ ಆದಿಚಲ್ಲನೂರು ಮತ್ತೆ ಕರಿವಾಲಂ ನಂತ ನಲ್ಲನೂರು, ಇವೆರಡು ಇಂಪಾರ್ಟೆಂಟ್ ಆದಂತಹ ಸೈಟ್ಸ್ ಔಟ್ ಆಫ್ 8 ಅಲ್ಲಿ. ಇದರಲ್ಲಿ ಪ್ರೀ ಎಮಿನೆಂಟ್ ಬರಿಯಲ್ ಸೈಟ್ಸ್. ಇಲ್ಲಿ ಒಂದು ಬರಿಯಲ್ ಸೈಟ್ ಇದು ಪ್ರೊವೈಡಿಂಗ್ ದ ಅರ್ಲಿ ಮಾರ್ಚರಿ ಪ್ರಾಕ್ಟೀಸ್ ನ ಇಲ್ಲಿ ಈ ಒಂದು ಪ್ರದೇಶಗಳಲ್ಲಿ ನಾವು ಕಾಣಬಹುದು. ಇದೆಲ್ಲವೂ ಕೂಡ ಏನ್ಶಿಯಂಟ್ ಸೈಟ್. ಅದು ಈ ಒಂದು ASI ಅದಕ್ಕೆ ಪರ್ಮಿಷನ್ ಕೊಟ್ಟಿದೆ. ಈಗ ಅದರಲ್ಲಿ ಎಕ್ಸಾವೇಟ್ ಮಾಡಿ ಯಾವ್ದಾದ್ರು ಒಂದು ಪ್ರೂಫ್ ಸಿಗುತ್ತಾ ಅಂತ ನೋಡಕ್ಕೋಸ್ಕರ. ದೆನ್ ವೆಲ್ಲಲೋರ್, ಎವಿಡೆನ್ಸ್ ಆಫ್ ಕಮರ್ಷಿಯಲ್ ಎಕ್ಸ್ಚೇಂಜ್ ವಿತ್ ರೋಮನ್ ಎಂಪೈರ್. ಅಂದ್ರೆ ನಾವು ಆಗಿನ ಕಾಲದಲ್ಲೇ ರೋಮನ್ ಎಂಪೈರ್ ಜೊತೆ ನಮ್ದು ಕಮರ್ಷಿಯಲ್ ಏನಿತ್ತು, ಎವಿಡೆನ್ಸ್ ಇತ್ತು. ದಟ್ ಕಮರ್ಷಿಯಲ್ ಎಕ್ಸ್ಚೇಂಜ್, ನಾವು ಅವ್ರ ಜೊತೆ ವ್ಯಾಪಾರ ಮಾಡ್ತಿದ್ವಿ ಅಂತ. ಅಂಡ್ ಜುವೆಲ್ರಿ ಅಂಡ್ ಕಾಯಿನೇಜ್ ಕೂಡ ಇಲ್ಲಿ ನಮ್ಗೆ ಸಿಕ್ಕಿದೆ. ಇವ್ರ ಜೊತೆ ನಾವು ರೋಮನ್ ಅವ್ರ ಜೊತೆ ನಮ್ದು ವ್ಯಾಪಾರ ಸಂಪರ್ಕ ಇತ್ತು ಅನ್ನುವಂಥದ್ದು. ದೆನ್ ತಿಲಂಗನೂರ್ ಇಟ್ ಸ್ಪೆಸಿಫೈ ದ ಅರ್ಲಿ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಇನ್ ದ ಐರನ್ ಯೂಸೇಜ್. ಇದು ಕಬ್ಬಿಣದ ಯೂಸೇಜ್ ಮಾಡ್ತಾ ಇದ್ರು ಅವಾಗ ಅನ್ನೋದ್ರ ಬಗ್ಗೆ ಹೇಳುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನಾಗಪಟ್ಟಣಂ ಅಂಡ್ ಪತ್ತಿನ ಮರ್ದೂರು. ಇದು ಹಿಸ್ಟಾರಿಕಲ್ ಚೋಳಾಯರ ಪೋರ್ಟ್ ರಿಫ್ಲೆಕ್ಟಿಂಗ್ ಬುದ್ಧಿಸ್ಟ್ ಇನ್ಫ್ಲುಯೆನ್ಸ್ ಅಂಡ್ ಇಂಡಿಯನ್ ಓಷನ್ ಟ್ರೇಡ್ ನೆಟ್ವರ್ಕ್. ನೋಡಿ, ಎಕ್ಸಾಮ್ ಅಲ್ಲಿ ಈ 8 ಇವುಗಳನ್ನ ಸೈಟ್ಗಳನ್ನ ಕೊಟ್ಟು ಯಾವ್ಯಾವ್ದು ರೀಸೆಂಟ್ ಆಗಿ ASI ಪರ್ಮಿಷನ್ ಕೊಟ್ಟಿದ್ದು ಎಕ್ಸಾವೇಟ್ ಮಾಡಕ್ಕೆ ಎಲ್ಲಿ, ತಮಿಳ್ನಾಡಲ್ಲಿ ಅಂತಾನು ಕೇಳಬಹುದು. ಇಲ್ಲ ಅಂತಂದ್ರೆ ಇದ್ರದ್ದು ಸಿಗ್ನಿಫಿಕೆನ್ಸ್ ಏನು ಅಂತಾನು ಕೇಳಬಹುದು. ಅದಾದ್ಮೇಲೆ ಮಣಿಕೊಲೈ, ನಿಮ್ಗೆ ಗೊತ್ತಿದೆ ತಮಿಳ್ನಾಡು ನೇಮ್ಸ್ ಪ್ರೊನೌನ್ಸಿಯೇಷನ್ ಇಟ್ಸ್ ನಾಟ್ ನಾವು ಅನ್ಕೊಂಡಷ್ಟು ಈಸಿ ಇಲ್ಲ. ಸೊ ಸಮ್ವೇರ್ ಐ ಮಿಸ್ಪ್ರೊನೌನ್ಸ್ ಮಾಡಿದೀನಿ, ಅದಕ್ಕೆ ಕ್ಷಮೆ ಇರಲಿ. ದೆನ್ ಮಣಿಕೊಲೈ ಪ್ರೊಡಕ್ಷನ್ ಸೆಂಟರ್ ಫಾರ್ ದ ಗ್ಲಾಸ್ ಬೀಡ್ಸ್ ಟೈಡ್ ವಿತ್ ಲಾಂಗ್ ಡಿಸ್ಟೆನ್ಸ್ ಸೌತ್ ಏಷಿಯನ್ ಟ್ರೇಡ್. ಸೊ ಈ 8 ಸೈಟ್ಗಳು ನಿಮಗೆ ಎಷ್ಟು ಇಂಪಾರ್ಟೆಂಟೋ ಅದೇ ರೀತಿ ಅದರದ್ದು ಸಿಗ್ನಿಫಿಕೆನ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಇದು ಮೇಜರ್ಲಿ ನಿಮ್ಗೆ PSI ಅಲ್ಲಿ, PC ಅಲ್ಲಿ, KPSC ಪ್ರಿಲಿಮ್ಸ್ ಅಲ್ಲಿ, ಇದು UPSC ಅಲ್ಲೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ನೊಂದ್ಸಲ ಇವ್ ಯಾವ್ಯಾವ ಸೈಟ್ಸ್ ಅಂತ ನೋಡೋಣ. ಕಿಲಾದಿ, ಆದಿಚಲ್ಲನೂರು ಮತ್ತೆ ಕರಿವಾಲಮ್ಮಂತ ನಲ್ಲೂರು, ದೆನ್ ವೆಳ್ಳಲೂರು, ತೆಲಂಗನೂರು, ನಾಗಪಟ್ಟಣಂ, ಪಟ್ಟಿನ ಮರದೂರು ಅಂಡ್ ಮಣಿಕೊಳೈ. ಈ ಒಂದು 8 ಸೈಟ್ಗಳನ್ನು ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಜಸ್ಟ್ ಸಿಗ್ನಿಫಿಕೆನ್ಸ್ ಯಾವ್ಯಾವ್ದು ಏನೇನು ಅನ್ನೋದನ್ನ ಒಂದ್ಸಲ ನೀವು ಕೇಳಿಸ್ಕೊಂಡ್ರೆ ಸ್ವಲ್ಪ ಐಡೆಂಟಿಫೈ ಮಾಡಿ ನೀವು ನೋಡಬಹುದು. ದಿಸ್ ಇಸ್ ಅಬೌಟ್ ದ 8 ಸೈಟ್ಸ್. 8 ಸೈಟ್ಗಳು ಯಾವುದಕ್ಕೆ ಪರ್ಮಿಷನ್ ಸಿಕ್ಕಿದೆ ASI ಕಡೆಯಿಂದ ತಮಿಳ್ನಾಡಲ್ಲಿ ಅನ್ನೋದು. ಇದು ತಮಿಳ್ನಾಡು ಗವರ್ಮೆಂಟ್ ಏನ್ ಮಾಡಿದೆ ಈ ಒಂದು ಪ್ರಾಜೆಕ್ಟ್ಗೆ ಅನ್ನೋದನ್ನ ನೋಡೋಣ. ಈ ಒಂದು ಪ್ರಾಜೆಕ್ಟ್ಗೆ ತಮಿಳ್ನಾಡು ಗವರ್ಮೆಂಟ್ ಫಿನಾನ್ಷಿಯಲ್ ಕಮಿಟ್ಮೆಂಟ್ ಕೊಟ್ಟಿದೆ. ಅರೌಂಡ್ 7 ಕೋಟಿ 7 crore rupees ಈ ಒಂದು ಪ್ರಾಜೆಕ್ಟ್ಗೆ ಅಸೈನ್ ಮಾಡಿದೆ ತಮಿಳ್ನಾಡು ಗವರ್ಮೆಂಟ್. ಮತ್ತೆ ಇವರು ಅಡ್ವಾನ್ಸ್ಡ್ ಸೈಂಟಿಫಿಕ್ ಮೆಥಡ್ ನ ಯೂಸ್ ಮಾಡ್ಬೇಕಂತ ಹೇಳಿದ್ದಾರೆ. ಒಂದು DNA ಟೆಸ್ಟಿಂಗ್ ಯಾಕೆ ಮಾಡ್ಬೇಕಂತಂದ್ರೆ ಯಾವ್ದಾದ್ರು ಮೈಗ್ರೇಷನ್ ಏನಾದ್ರೂ ಆಗಿತ್ತಾ ಅವಾಗಿನ ಕಾಲದಲ್ಲಿ ಅಂತ ತಿಳ್ಕೊಳಕ್ಕೆ. ಇನ್ನೊಂದು ಆಪ್ಟಿಕಲಿ ಸ್ಟಿಮ್ಯುಲೇಟೆಡ್ ಲುಮಿನೋಸೆನ್ಸ್
ಡೇಟಿಂಗ್ ಇದು ಸಾಯಿಲ್ ಲೇಯರ್ ನ ನೋಡೋದು. ಅಂದ್ರೆ ಅವಾಗಿನ ಕಾಲದಲ್ಲಿ ಯಾವ ಯಾವ ರೀತಿಯಾದಂತಹ ಮಿನರಲ್ಸ್ ಇತ್ತು ಅಲ್ಲಿ, ಅಥವಾ ಯಾವ್ದು ರೀತಿಯಾದಂತಹ ಆಹಾರ ಬೆಳೆಗಳನ್ನ ಬೆಳೀತಾ ಇದ್ರು, ಇದನ್ನೆಲ್ಲ ನೋಡೋದಕ್ಕೆ 2 ರೀತಿಯಾದಂತಹ ಸೈಂಟಿಫಿಕ್ ಮೆಥಡ್ ನ ಯೂಸ್ ಮಾಡಿದರೆ. ಒಂದು DNA ಟೆಸ್ಟಿಂಗ್, ಇನ್ನೊಂದು OLC ಡೇಟಿಂಗ್ ಅಂತ ಹೇಳ್ಬಿಟ್ಟು. ಸೊ ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ತಮಿಳ್ನಾಡಲ್ಲಿ ಆದಂತಹ 8 ಸೈಟ್ಗಳಲ್ಲಿ ಯೂಸ್ ಮಾಡಿದಂತಹ ಟೆಕ್ನಾಲಜಿ ಯಾವುದು ಟು ಫೈಂಡ್ ದ ಎವಿಡೆನ್ಸಸ್ ಅಂತ ಕೇಳಿದಾಗ ನಿಮಗೆ ಗೊತ್ತಿರಬೇಕು. ಒಂದು DNA ಟೆಸ್ಟಿಂಗ್, ಇನ್ನೊಂದು ಆಪ್ಟಿಕಲಿ ಸ್ಟಿಮ್ಯುಲೇಟೆಡ್ ಲಿಮಿನೋಸೆನ್ಸ್ ಡೇಟಿಂಗ್ ಅಂದ್ರೆ OLC ಡೇಟಿಂಗ್ ಅನ್ನುವಂತ ಒಂದು. ಮತ್ತೆ ತಮಿಳ್ನಾಡು ಗವರ್ಮೆಂಟ್ ಈ ಒಂದು ಪ್ರಾಜೆಕ್ಟ್ ಗೆ ಹೇಗೆ ಧನ ಸಹಾಯ ಮಾಡಿದೆ ಅಂತಂದ್ರೆ ಅರೌಂಡ್ 7 crores rupees ನ ಸ್ಯಾಂಕ್ಷನ್ ಮಾಡಿದ್ದಾರೆ 2025 and 26 ಬಜೆಟ್ ಅಲ್ಲಿ. ಇದು ಡೀಟೇಲ್ಸ್ ಅಬೌಟ್ ದ 8 ಸೈಟ್ಗೆ ASI ಇಂದ ಸಿಕ್ಕಿರುವಂತ ಪರ್ಮಿಷನ್ ಫಾರ್ ಎಕ್ಸಾವೇಟ್ ಮಾಡಕ್ಕೆ. ಈಗ ನಾವು ASI ಬಗ್ಗೆ ನೋಡೋಣ. ಈಗ ASI ಬಗ್ಗೆ ತಿಳ್ಕೊಳ್ಳೋಣ, ಯಾಕಂದ್ರೆ ಎಕ್ಸಾಮ್ ಅಲ್ಲಿ ASI ಬಗ್ಗೆನೂ ಕೇಳಬಹುದು. ASI ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಇದು ಎಸ್ಟಾಬ್ಲಿಷ್ ಆಗಿದಂತಹ ವರ್ಷ 1861, 1861. ಹೂ ಇಸ್ ದ ಫೌಂಡರ್ ಆಫ್ ದಿಸ್? ಅಲೆಕ್ಸಾಂಡರ್ ಕನ್ನಿಂಗಮ್ ಅನ್ನುವಂತಹ ಒಬ್ರು ವ್ಯಕ್ತಿ ಇದನ್ನ ಫೌಂಡ್ ಮಾಡಿದ್ರು. ಅಂಡ್ ಅವರೇ ಪ್ರಥಮ ಡೈರೆಕ್ಟರ್ ಜನರಲ್ ಆಫ್ ASI. ಅದಾದ್ಮೇಲೆ ಪೇರೆಂಟ್ ಮಿನಿಸ್ಟ್ರಿ, ಇದು ಯಾವ ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಕಲ್ಚರ್, ಗವರ್ಮೆಂಟ್ ಆಫ್ ಇಂಡಿಯಾ. 1861 ನಲ್ಲಿ ಫೌಂಡ್ ಆಗಿದ್ದು. ಫೌಂಡರ್ ಯಾರಂತಂದ್ರೆ ಅಲೆಕ್ಸಾಂಡರ್ ಕನ್ನಿಂಗಮ್. ಇದು ಯಾವ ಒಂದು ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಕಲ್ಚರ್. ಮತ್ತೆ ರೆಗ್ಯುಲೇಷನ್ ಮಾಡಕ್ಕೆ ಇದಕ್ಕೆ AMASR ಆಕ್ಟ್ ಬರುತ್ತೆ, ಇನ್ನೊಂದು ಆಂಟಿಕ್ ಅಂಡ್ ಆರ್ಟ್ ಟ್ರೆಜರರಿ ಆಕ್ಟ್, ಇವೆರಡು ಬರುತ್ತೆ. ಈಗ ವಾಟ್ ಈಸ್ ದ ವರ್ಕ್ ಇದ್ರದ್ದು ಕೆಲಸ ಏನು ASI ಇದು ಅಂತ ನೋಡೋಣ. ASI ಇದು ಫಂಕ್ಷನ್ಸ್ ಮತ್ತೆ ಪವರ್ಸ್. ಇದು ಮಾನ್ಯುಮೆಂಟ್ ನ ಪ್ರೊಟೆಕ್ಟ್ ಮಾಡುತ್ತೆ. ASI ಮಾನ್ಯುಮೆಂಟ್ಸ್ ಯಾವ್ದಾದ್ರು ಹಳೆ ಕಾಲದ ಒಂದು ದೇವಸ್ಥಾನಗಳಾಗಿರ್ಬೋದು ಅಥವಾ ಮಾನ್ಯುಮೆಂಟ್ಸ್ ವಿಚ್ ಆರ್ ಇಂಪಾರ್ಟೆಂಟ್ ಫಾರ್ ಇಂಡಿಯನ್ ಹೆರಿಟೇಜ್, ಅದನ್ನ ಇದು ಪ್ರೊಟೆಕ್ಟ್ ಮಾಡುತ್ತೆ. ಅದಾದ್ಮೇಲೆ ಎಕ್ಸಾವೇಷನ್ ಅಂಡ್ ಎಕ್ಸ್ಪ್ಲೋರೇಷನ್, ಇದು ಎಕ್ಸಾವೇಷನ್ ಮತ್ತೆ ಎಕ್ಸ್ಪ್ಲೋರೇಷನ್ ಮಾಡಿ ಯಾವ ಒಂದು ವಿಶೇಷವಾದಂತಹ ಅಲ್ಲಿ ವೈಶಿಷ್ಟ್ಯ ಯಾವ್ದಾದ್ರು ಇದ್ರೆ ಆ ಸೈಟ್ ಅಲ್ಲಿ ಅದನ್ನ ಕಂಡು ಹಿಡಿಯೋಕು ಕೂಡ ASI ಆ ಒಂದು ಕಾರ್ಯವನ್ನು ಮಾಡೋದು. ಅದಾದ್ಮೇಲೆ ನೆಕ್ಸ್ಟ್ ರೆಗ್ಯುಲೇಟರಿ ಅಥಾರಿಟಿ, ಯಾವುದೇ ರೀತಿಯಾದಂತಹ ಒಂದು ಮಾನ್ಯುಮೆಂಟ್ ಗೆ ಹಾನಿ ಆದ್ರೆ ಆ ತರ ಒಂದು ರೆಗ್ಯುಲೇಷನ್ ಕೂಡ ASI ಮಾಡುತ್ತೆ. ದಿಸ್ ಇಸ್ ಆಲ್ ಅಬೌಟ್ ದ ASI ಅಂಡ್ ರೀಸೆಂಟ್ ಸೈಟ್ಸ್. ತಮಿಳ್ನಾಡಲ್ಲಿ ಇದ್ದಂತಹ 8 ಸೈಟ್ಗಳ ಬಗ್ಗೆ ವಿವರ. ನೀವು ಇದನ್ನ ಸ್ಮಾಲ್ ನೋಟ್ಸ್ ಮಾಡ್ಕೊಳ್ಳಿ, ಎಕ್ಸಾಮ್ ಟೈಮ್ ಅಲ್ಲಿ ನಿಮ್ಗೆ ಹ್ಯಾಂಡಿ ಆಗುತ್ತೆ ಟು ರಿವೈಸ್. ಯಾಕಂತಂದ್ರೆ ಅಲ್ಲಿ ಅವರು 8 ಸೈಟ್ಗಳು ಕೊಟ್ಬಿಟ್ಟು ಅದ್ರದ್ದು ಫೀಚರ್ಸ್ ಯಾವುದು ಅಂತ ಹೇಳಿ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಕೇಳ್ಬೋದು. ಇಲ್ಲ ಅಂತಂದ್ರೆ ಅದೇ ನಿಮ್ಗೆ ಸೆಂಟೆನ್ಸ್ ಅಲ್ಲೂ ಕೂಡ ಬರ್ಬಹುದು. 4 ಸೆಂಟೆನ್ಸ್ ಕೊಟ್ಬಿಟ್ಟು ಅದ್ರಲ್ಲಿ 3 ಸೆಂಟೆನ್ಸ್ ಕರೆಕ್ಟ್ ಆಗಿ ಕೊಟ್ಟು 1 ಸೆಂಟೆನ್ಸ್ ನ ರಾಂಗ್ ಆಗಿ ಕೊಡುವ ಸಾಧ್ಯತೆನೂ ಕೂಡ ಇರುತ್ತೆ. ಬಿಕಾಸ್ ಇವಾಗ ನಮ್ಗೆ ಗೊತ್ತಿದೆ ಎಕ್ಸಾಮ್ ಡೇ ಬೈ ಡೇ ಎಷ್ಟು ಟಫ್ ಆಗ್ತಿದೆ ಅಂತ ಹೇಳಿ. ದಟ್ಸ್ ಆಲ್ ಫಾರ್ ದ ಡೇ. ಕೀಪ್ ವಾಚಿಂಗ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.